ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದ ಆದಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತ ಸುಖಿ. ಮನವು ಸೆಳೆದು ನಿಂದಾತ ಸುಖಿ. ಪಂಚೇಂದ್ರಿಯಗಳಿಚ್ಛೆಯೊಳು ಮನಗೊಂಡು ಸುಳಿವಾತ ದುಃಖಿ. ಮನಸ್ಸು ಬಹಿರ್ಮುಖವಾಗಲು ಮಾಯಾಪ್ರಪಂಚ. ಮನ ಅಂತರ್ಮುಖವಾದಡವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಾತ ಮುಕ್ತನು. ಮನೋಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಇಲ್ಲಿ ಶರಣರಾದಂಥ ಆದಯ್ಯನವರು ನಮ್ಮ ಮನಸ್ಸಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಹೇಗೆ ನಮ್ಮ ಮನಸ್ಸು ಯಾವ ರೀತಿ ಇಟ್ಕೋಬೇಕು, ಅದನ್ನು ಯಾವ ರೀತಿ ಹತೋಟಿಯಲ್ಲಿ ತರಬೇಕು ಅನ್ನೋದನ್ನು, ಮತ್ತು ಅದನ್ನು ಮನಸ್ಸು ತನ್ನ ಹರ್ತಕ್ಕೆ ತಾನು ಹರಿಯೋದನ್ನು ನೋಡ್ತಾ ಹಾಗೆ ಬಿಟ್ಟು ಕೂತ್ಕೊಂಡ್ರೆ ನಾವು ಏನಾಗ್ತವೆ, ಮನಸ್ಸನ್ನು ಒಂದು ನಿಯಂತ್ರಣದಲ್ಲಿಟ್ಟಾಗ ಏನಾಗ್ತತಿ ಅನ್ನೋದನ್ನು ಈ ವಚನದಲ್ಲಿ ಆದಯ್ಯ ಶರಣರು ಹೇಳ್ತಾ ಇದ್ದಾರೆ. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತ ಸುಖಿ. ಅಂದರೆ ಏನು, ನಮ್ಮ ಕರ್ಣೇಂದ್ರಿಯಗಳದವಲ್ಲ, ಈ 5 ಕರ್ಣೇಂದ್ರಿಯಗಳು, ಈ 5 ಕರ್ಣೇಂದ್ರಿಯಗಳಲ್ಲಿ ಅದು ಮನಸ್ಸು ಹರಿತಾ ಇರ್ತದೆ. ಅದು ಕಣ್ಣು ಏನನ್ನೋ ನೋಡಬೇಕು ಅನ್ನಿಸ್ತತಿ, ಕಿವಿ ಏನೇನೋ ಕೇಳಬೇಕು ಅನ್ನಿಸ್ತತಿ, ಬಾಯಿ ಏನೇನೋ ತಿನ್ನಬೇಕು ಅನ್ನಿಸ್ತತಿ, ಕೈ ಏನನ್ನೋ ಮುಟ್ಟಬೇಕು ಅನ್ನಿಸ್ತತಿ, ಮೂಗು ಏನನ್ನೋ ಸುವಾಸಿಸಬೇಕು ಅನ್ನಿಸ್ತತಿ. ಹಾಗೆ ಅದು ಮನಸ್ಸು ಯಾವ ಇಂದ್ರಿಯಗಳಲ್ಲಿ ಸಂಚರಿಸಿ ಅದನ್ನು ಸಂಚರಿಸುತ್ತಿರುವಾಗ ಅದನ್ನು ಸೆಳೆದು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಶರಣರು. ಆ ಮನಸ್ಸನ್ನು ಹರಿಬಿಡಬೇಡ, ಕಂಡದ್ದಕ್ಕೆ ಆ ಮನಸ್ಸನ್ನು ಹರಿಬಿಡಬೇಡ, ಅದನ್ನು ಒಂದು ಸೆಳೆದು ನಿಲ್ಲಿಸು. ಅಂದರೆ ಅದನ್ನು ಹಿಡಿತದಲ್ಲಿ ಇಟ್ಕೋ, ಆವಾಗ ನೀನೇನಾಗ್ತೀಯ ಅಂತಾರೆ ಅವರು, ಸುಖಿ ಆಗ್ತೀಯ ಅಂತ ಹೇಳ್ತಾರೆ ಅವರು. ಆ ಮನಸ್ಸನ್ನು ಒಂದೆಡೆ ನಿಲ್ಲಿಸಿದಾಗ ನೀನು ಸುಖಿ ಆಗ್ತೀಯ. ಹಾಗೆ ಮುಂದೆ ಅವರು ಏನು ಹೇಳ್ತಾರಂದ್ರೆ, ಪಂಚೇಂದ್ರಿಯಗಳಿಚ್ಛೆಯೊಳು ಮನಗೊಂಡು ಸುಳಿವಾತ ದುಃಖಿ. ಅಂದರೆ ಏನು, ಈ ಪಂಚೇಂದ್ರಿಯಗಳು ಮೊದಲೇ ಹೇಳಿದ ಹಾಗೆ ಏನು ತಮಗೆ ತಿಳಿದ ಹಾಗೆ ಅವು ತಮ್ಮ ಕಾರ್ಯವನ್ನು ನಡೆಸ್ತಾ ಇರ್ತಾವಲ್ಲ, ಅದರ ಇಚ್ಛೆಗೆ ಅದು ಹೆಂಗೈತಿ, ಏನು ನೋಡ್ತಾನೆ ಅಂತದ್ದು ಕಣ್ಣು ತೋರಿಸೋದು, ಏನು ಕೇಳ್ತಾನೆ ಅಂತ ಅದನ್ನು ಕೇಳಿಸೋದು, ಏನು ತಿನ್ನಬೇಕು ಅಂತ ಅದನ್ನು ತಿನ್ನಿಸೋದು, ಏನು ಮುಟ್ಟಬೇಕು ಅನ್ನೋದು ಅದು ಮುಟ್ಟಿಸೋದು, ಇದನ್ನೆಲ್ಲ ನಾವು ಮಾಡ್ತಾ ಹೋದಾಗ ಅಲ್ಲಿ ಏನಾಗ್ತೈತಿ ಅಂತಾರೆ ಅವ್ರು ಶರಣರು, ನೀನು ದುಃಖಿ ಆಗ್ತೀಯ ಅಂತಾರೆ. ಪಂಚೇಂದ್ರಿಯಗಳ ಇಚ್ಛೆಗೆ ಹರಿಬಿಟ್ಟಾಗ ಮನಸ್ಸನ್ನು ಅಲ್ಲೇ ನೀನು ದುಃಖಿ ಆಗ್ತೀಯ, ಅಲ್ಲಿ ನಿನಗೆ ಅದರಿಂದ ಸುಖ ಪ್ರಾಪ್ತಿಯಾಗೋದಿಲ್ಲ. ಯಾಕಂತ ಕೇಳಿದರೆ, ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನುವಂಥ ಒಂದು ವಿಚಾರ ನಮಗಿರಬೇಕಾಗ್ತದೆ. ಇಲ್ಲದೆ ಹೋದರೆ ನೀನು ದುಃಖಕ್ಕೀಡಾಗ್ತೀಯ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಮನಸ್ಸು ಬಹಿರ್ಮುಖವಾಗಲು ಮಾಯಾಪ್ರಪಂಚ. ಅದೇ ರೀತಿ ಮನಸ್ಸನ್ನು ಹೊರಗಡೆಯ ಒಂದು ಸುಖಕ್ಕೋಸ್ಕರ, ಹೊರಗಡೆಯ ಒಂದು ತೃಪ್ತಿಗೋಸ್ಕರ ನಾವು ಅದನ್ನು ಹರಿಬಿಟ್ವಿ ಅಂತ ಕೇಳಿದರೆ ಆತನೇ ಒಬ್ಬ ಮಾಯಾಪ್ರಪಂಚ ಅಂತ. ಅಂದರೆ ಆ ಮಾಯೆಯೊಳಗೆ ನಾವು ಸಿಲುಕೊಂಡಾಗ ಆಗ್ತತಿ. ಮನಸ್ಸನ್ನು ತನ್ನ ಇಚ್ಛೆಗೆ ಹರಿಬಿಟ್ಟಾಗ ನೀನು ಏನಾಗ್ತೀಯ ಅಂದರೆ ಅದೇ ಮಾಯಾ ಪ್ರಪಂಚಿ ಅಂತ ಹೇಳ್ತಾರೆ ಅವರು.
ಹಾಗೆ ಮುಂದೇನು ಹೇಳ್ತಾರೋ, ಮನವಂತರ್ಮುಖವಾದೊಡ ಅವಿರಳ ಜ್ಞಾನಿ. ಅದೇ ಮನಸ್ಸನ್ನು ಅಂತರ್ಮುಖಗೊಳಿಸಿದಾಗ, ತನ್ನನ್ನು ತಾನು ತಿಳ್ಕೊಳ್ಳೋದಕ್ಕೆ, ತನ್ನನ್ನು ತಾನು ಅರಿಯುವುದಕ್ಕೆ, ತನ್ನ ಜ್ಞಾನವನ್ನು ತಾನು ವೃದ್ಧಿ ಮಾಡೋಕ್ಕೆ, ಹಾಗೆ ಒಂದು ಅಂತರ್ಮುಖಗೊಳಿಸಿದಾಗ ಆತನೇ ಜ್ಞಾನಿ ಆಗ್ತಾನೆ, ಅವಿರಳ ಜ್ಞಾನಿ ಆಗ್ತಾನೆ ಅಂತಾರೆ ಅವರು. ಅಲ್ಲೇ ಮನಸ್ಸನ್ನು ಹೊರಗಡೆ ಹರಿಸಿದರೆ ಮಾಯಾ ಪ್ರಪಂಚಿ, ಆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡಾಗ ಆತ ಒಬ್ಬ ಜ್ಞಾನಿ ಆಗ್ತಾನೆ, ಅವಿರಳ ಜ್ಞಾನಿ ಆಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೋ, ಮನವು ಮಹದಲ್ಲಿ ನಿಂದಳಾತ ಮುಕ್ತ. ಹಾಗೆ ಮನಸ್ಸನ್ನು ಒಂದು ಮಹತ್ವದ ಒಂದು ಕಾರ್ಯದಲ್ಲಿ, ಮಹತ್ವದ ಒಂದು ಕೆಲಸದಲ್ಲಿ ಅದನ್ನು ತೊಡಗಿಸಿಕೊಂಡಾಗ, ಅದನ್ನು ಇರಿಸಿದಾಗ ಆತ ಏನಾಗ್ತಾನೆ, ಮುಕ್ತನಾಗ್ತಾನೆ. ಆತನಿಗೆ ಯಾವುದೇ ದುಃಖ ಇರೋದಿಲ್ಲ, ಯಾವುದೇ ಒಂಥರ ಮಾಯೆ ಅಲ್ಲಿ ಅವನಿಗೆ ಕಾಡೋದಿಲ್ಲ, ಅವ ಮುಕ್ತನಾಗಿರ್ತಾನವ. ಹಾಗೆ ಅವರು ಮುಂದೇನು ಹೇಳ್ತಾರೆ, ಮನೋಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಅಲ್ಲಿ ಮನಸ್ಸು ಲಯವಾದಾಗ, ಮನಸ್ಸು ಯಾವುದರ ಕಡೆ ಅದನ್ನು ಗಮನ ಹರಿಸದೆ ಅದು ಮನಸ್ಸು ಲಯ ಆಯಿತು ಅಂತ ಕೇಳಿದಾಗ ಆತ ಏನು ಮಾಡ್ತಾನೆ, ಆ ದೇವರಲ್ಲಿ ಒಂದಾಗ್ತಾನವ, ಅಭೇದ್ಯನಾಗ್ತಾನ, ಆ ದೇವರೊಡನೆ ಒಡವೆರೆದು ಒಂದಾಗ್ತಾನವ ಅನ್ನೋದನ್ನು ಇಲ್ಲಿ ಶರಣರು ಒಂದು ಮಾನಸಿಕ ಸ್ಥಿತಿಯ ಬಗ್ಗೆ ಇಲ್ಲಿ ಹೇಳ್ತಾರೆ. ಹಾಗೆ ನಾವು ಸಹಿತ ಈ ದಿನಮಾನದಲ್ಲಿ ನಮ್ಮ ಮನಸ್ಸನ್ನು ಯಾವ್ಯಾವುದಕ್ಕೂ ಹರಿಸ್ತಾ ಇರ್ತೇವೆ, ಎಲ್ಲೆಲ್ಲೋ ಹೋಗ್ತಾ ಇರ್ತೈತಿ, ಅದ್ರ ಜೊತೆಗೆ ನಾವು ಹೋಗಿಬಿಟ್ವಿ ಅಂತ ಕೇಳಿದಾಗ ಅಲ್ಲಿ ನಮಗೆ ದುಃಖ ಆಗ್ತೈತೆ ಹೊರತು ಸುಖ ಸಿಗೋದಿಲ್ಲ. ಅದನ್ನೇ ನಾವು ಒಂದು ಪೂಜೆ, ಒಂದು ಪ್ರಾರ್ಥನೆ, ಒಂದು ಧ್ಯಾನ, ಅದರಲ್ಲಿ ಅದನ್ನು ನಾವು ತೊಡಗಿಸಿಕೊಂಡಾಗ ಅಲ್ಲಿ ಏನಾಗ್ತೈತಿ ಅಂದರೆ ನಮಗೆ ಒಂಥರ ತೃಪ್ತಿ ಆಗ್ತೈತಿ, ಸಂತೃಪ್ತಿ ಆಗ್ತೈತಿ, ಸಮಾಧಾನ ಆಗ್ತೈತಿ. ಹಾಗಾದರೆ ನಾವು ಅಲ್ಲಿ ಬಹಿರ್ಮುಖರಾಗದೆ ಅಂತರ್ಮುಖವಾಗಬೇಕು. ಅಂಥದ್ದು ಒಂದು ಜ್ಞಾನ ನಮಗೆ ಈ ಶರಣರು ಹೇಳೋ ಹಾಗೆ ಬರಬೇಕಂದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತೈತಿ. ನಮ್ಮ ಮನಸ್ಸನ್ನು ಯಾವುದರಲ್ಲಿ ಹರಿಬಿಡಬೇಕು, ಯಾವುದರಲ್ಲಿ ಕೇಂದ್ರೀಕರಿಸಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅದಯ್ಯ ಶರಣರು ಹೇಳಿದ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.